ಆಮೇಲೆ ನಮ್ದು ನಾಳೆ ವೆಡ್ಡಿಂಗ್ ಆನಿವರ್ಸರಿ ಉಂಟು. ಎಂತ ಕೇಕಿಗೆಲ್ಲ ಆರ್ಡರ್ ಕೊಟ್ಟಿದ್ದಾನೆ. ಕೇಕಿಗೆ ಆರ್ಡರ್ ಕೊಟ್ಟು ಅವರು ಡ್ಯೂಟಿ ಮುಗಿಸಿ ನೋಡಿ ಈಗ ಬಂದಿದ್ದಾರೆ. ನಾನು ಹೇಳಿದೆ ಕಾರಲ್ಲಿ ಹೋದದ್ದು, ಬರುವಾಗ ಕೇಕಲ್ಲಿ ತಕೊಂಡ್ ಬನ್ನಿ ಅಂತ ಹೇಳಿದೆ ನಾನು. ಬರುವ ದಾರಿಯಲ್ಲಿ ತನ್ನಿ ಅಂತ ಅವರು ಹೇಳುದಂತ ಹೋದ್ರು. ನಾವು ಪುನಃ ನೀವು ಸಹ ಬನ್ನಿ ಒಟ್ಟಿಗೆ ಹೋಗಿ ಬರುವ ಅಂತ. ಈಗ ಪುನಃ ಮನೆಗೆ ಬಂದ್ರು. ಮನೆಗೆ ಬಂದೀಗ ಡ್ಯೂಟಿ ಮುಗಿಸಿ ಮನೆಗೆ ಬಂದಿದ್ದಾರೆ. ಈಗ ಫ್ರೆಶ್ ಅಪ್ ಆಗಿ ಹೋಗಿದ್ದಾರೆ. ನಾನು ಹೇಳಿದೆ ಇದು ನಮಗೆ ಸುಮ್ಮನೆ ಕೆಲಸ, ನಾವು ಸುಮ್ಮನೆ ಹೋಗುದು. ಈಗ ಸುಮ್ಮನೆ ಅದಕ್ಕೆ ಹೇಳುದು ಹಸ್ಬೆಂಡ್ ಹೇಳುದು ಒಂದು ತಿರ್ಗಾಡಿಸುದು ನಿಮ್ಮನ್ನು ಅಂತ. ಅದು ಸಹ ಒಂದು ತಿರ್ಗಾಡಿಸುದು. ಅಲ್ಲಿಂದಲೇ ತರ್ಬೋದಿತ್ತು ಕೊಚ್ಚಿನ್ ಬೇಕರಿ. ಅಲ್ಲಿಂದ ಕೇಕ್ ಆರ್ಡರ್ ಕೊಟ್ಟಿದ್ದಾರೆ ಬೆಳಿಗ್ಗೆ. ರೆಡಿ ಆಗಿದೆ ಅಂತ, ಸಂಜೆ ರೆಡಿ ಆಗಿದೆ. ಅದಕ್ಕೆ ನನಗೆ ಫೋನ್ ಮಾಡಿ ನೀನು ಹೊರಡಿನಿಲ್ಲ. ನಾನು ಹೇಳ್ತಿದ್ದೆ ಅಲ್ಲ ಸುಮ್ಮನೆ ಸುತ್ತಾಡಿ ಬರುವ ಅಂತ. ಹಾಗೆ ಸುಮ್ಮನೆ ನಾವು ಸುಮ್ಮನೆ ಹೋಗುದಷ್ಟೇ ಸುತ್ತಾಡ್ಲಿಕ್ಕೆ. ಬ್ಲಾಕ್ ಹಾಕಿದ್ದು ಒಂದು ಕಾರಲ್ಲಿ ಒಂದು ರೀಲ್ ಮಾಡ್ಲಿಕ್ಕೆ ಉಂಟು. ಮರೆಯಲಾಗದು ಐಸಲಾಗದಿಂದಿಗೂ ಅದೊಂದು ನಮ್ದು ರೀಲ್ ಉಂಟು. ಎಂತೆಲ್ಲ ಈಗ ಸಿಂಪಲ್ ರೀಲ್. ಆಮೇಲೆ ಅದಕ್ಕೆ ನಾನು ಹೇಳಿದ್ವಿ ಈಗ ಬರ್ತಾರೆ, ಈಗ ಕೇಳ್ಬೇಕು ಅವ್ರ ಹತ್ರ. ಸುಮ್ಮನೆ ನಾನು ಹಾಕಿ ಹೋದ ನಂದೊಂದು ವಿಡಿಯೋ ಆದ್ರೂ ಒಂದು ಅಪ್ಲೋಡ್ ಆಗ್ತಿತ್ತು. ಇವತ್ತು ವಿಡಿಯೋ ಆಗ್ತಿಲ್ಲ ಫ್ರೆಂಡ್ಸ್. ಹಾಗೆ ಯೂಟ್ಯೂಬ್ ಶಾರ್ಟ್ಸ್ ಹಾಕಿದ್ದೇನೆ, ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡಿ. ಮತ್ತೆ ಇವತ್ತು ವಿಡಿಯೋ ಹಾಕ್ಲಿಲ್ಲ ಯಾಕಂತ ಹೇಳಿದ್ರೆ ಅದಕ್ಕೆ ಮೇನ್ ಕಾರಣ ನನ್ನ ಗಂಡ. ಅವರು ಈಗ ಸುಮ್ಮನೆ ಹೊರಗೆ ಸುಮ್ಮನೆ ಹೋಗುದು. ನಾವು ಕೇಕ್ ಸೂಪರ್ ಉಂಟಂತ ಆರ್ಡರ್ ಕೊಟ್ಟಿದ್ದಾರೆ, ನಾನು ನೋಡ್ಲಿಲ್ಲ. ಮತ್ತೆ ಕೊಚ್ಚಿನ್ ಬೇಕರಿದಂತ ಹೇಳುದು ಬೇಡ, ನಾವೀಗ ಅಲ್ಲಿಗೆ ಹೋಗುದು. ನಾವು ಟ್ರೆಂಡಿಗೆ ಹೋಗಿ ಆಮೇಲೆ ಅಲ್ಲಿಂದ ಸೀದಾ ಕೊಚ್ಚಿನ್ ಬೇಕರಿಗೆ ಹೋಗುದು. ಟ್ರೆಂಡ್ ಅಲ್ಲಿ ಹೆಚ್ಚೊತ್ತಿಲ್ಲ. ಇದು ನಾವು ಇಲ್ಲದ್ರೆ ಒಂದು ವಿಡಿಯೋ ಅಪ್ಲೋಡ್ ಆಗ್ತಿತ್ತು ಫ್ರೆಂಡ್ಸ್. ಹಾಗೆ ನೀವು ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ನೋಡಿ, ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ಹಾಕಿದ್ದೀನಿ. ಇದೀಗ ಸುಮ್ಮನೆ ನಾವು ಹೋಗುದು. ಸುಮ್ಮನೆ ಈಗ ಆಫೀಸ್ ಅಲ್ಲಿಂದ ತರ್ಬೋದಿತ್ತು ಕೇಕ್ ಎಲ್ಲ. ನನ್ನ ಹತ್ರ ಹೇಳುದು ಹೋಗ್ಬೇಕಲ್ಲ, ಯಾವುದಕ್ಕೂ ಹೆಂಡತಿ ಒಟ್ಟಿಗಿದ್ರೆ ಮಾತ್ರ ಚಂದ, ಹೌದಲ್ವಾ? ಮತ್ತೆ ಒಬ್ಬರೇ ಓಡೋದಲ್ಲ. ಈಗ ಬ್ಯಾಗ್ ಹಾಕು, ಇದು ಎಂತ ಗೊತ್ತುಂಟ, ಇದು ನಮ್ದೆಲ್ಲ ಅಸೆಸರೀಸ್ ಉಂಟು ಅದರಲ್ಲಿ. ನಾವು ಸುಮ್ಮನೆ ಹೋಗುದು. ಅಲ್ಲಿ ಆರ್ಡರ್ ಎಲ್ಲ ಕೊಟ್ಟಾಗಿದೆ, ತಗೊಂಡ್ಬರ್ದಷ್ಟೇ, ಬೇರೆ ಇಲ್ಲ. ಅವರಿಗೆ ಒಬ್ರು ಎಂತ ಗೊತ್ತುಂಟ, ಎಲ್ಲ ಕೊಟ್ಟಾಗಿದೆ. ನಮ್ಮ ಫ್ರೆಂಡ್ ಅಲ್ಲಿ ಎಲ್ಲ ಮಾಡಿ ಕೊಡ್ತಾನೆ. ಸಂಜೆ ಬನ್ನಿ ಅಂತ ಹೇಳಿದ್ದೇನೆ, ಸಂಜೆ ಬರ್ತಾನೆ ಅಂತ, ಸಂಜೆ ಬನ್ನಿ ಅಂತ ಹೇಳಿದ್ದಾರೆ. ಆದ್ರೂ ನಾನು ಒಬ್ಬನೇ ತರ ಸರಿ ಆಗೋದಿಲ್ಲ. ಒಟ್ಟಿಗೆ ಎಂತಿ ಪ್ರತಿಯೊಂದು ಎಂತಿ ಬೇಕು. ಎಲ್ಲಿ ಹೋಗುದು ಒಂದು ಫಂಕ್ಷನ್ಗೆ ಅಲ್ಲಿ ತಾಯಿ ಹತ್ತಿರ ಫಂಕ್ಷನ್ ಸರಿ ಆಗುದಿಲ್ಲ. ಯಾಕೆ ಹೇಳಿದ್ರೆ ನಮ್ಮಲ್ಲಿ ಬೇರೆ ಸಿಗ್ತಾರೆ ಮಾತಾಡ್ಲಿಕ್ಕೆಲ್ಲ. ನಾನು ಮಾತಾಡೋದು ಕಮ್ಮಿ, ಇವಳು ಮಾತಾಡೋದು. ಯಾರು ಮಾತಾಡಿದ್ರೆ ಹೇಳಿದೆ ನಾನು ಅವಳಿಗೆಲ್ಲ ಇಲ್ಲದ ಅದೇ ದಾರಿ ಬರೋ ದಾರಿ. ಅದಕ್ಕೆ ನಾನು ಕೇಳುದು, ನನ್ನ ವಿಡಿಯೋ ಒಂದು ಆಗ್ತಿತ್ತಲ್ಲ, ಅದಕ್ಕೆ ಹೇಳುದು. ಅದು ಶಾರ್ಟ್ಸ್ ಎಲ್ಲ ಹಾಕಿ ಯೂಟ್ಯೂಬ್ ಶಾರ್ಟ್ಸ್ ಹಾಕಿದ್ದೇನೆ ನೋಡಿ. ಮತ್ತೆ ನನ್ನ ಗಂಡನಿಗೆ ಜೊತೆ ಬೇಕು. ನಾನು ಎಲ್ಲಿಗೆ ಹೋಗುವಾಗ ಸಹ ಜೊತೆ. ಅಲ್ಲಿ ಪಾಪ ಡ್ಯೂಟಿ ಮುಗಿಸಿ ಬಂದದು, ಈಗ ಕೆಲಸ ಮುಗಿಸಿ ಆಫೀಸಿಂದ ಬಿಟ್ಟು ಪುನಃ ಇದೆಲ್ಲ ನಮ್ಗೆ ಸ್ವಲ್ಪ ಥಿಂಗ್ಸ್ ಎಲ್ಲ ಬಂದಿದ್ದಾರೆ ಬರುವಾಗ. ನಮ್ಮ ಕ್ಯಾಂಟೀನ್ ಉಂಟು, ಪೊಲೀಸ್ ಕ್ಯಾಂಟೀನ್. ಅಲ್ಲಿಂದೆಲ್ಲ ನಮ್ಗೆ ಸ್ವಲ್ಪ ಡಿಸ್ಕೌಂಟ್ ಉಂಟು. ಅಲ್ಲಿ ಟ್ಯಾಕ್ಸಿ ಗೀಸ್ ಎಲ್ಲ ಇಲ್ಲ. ತುಂಬಾ ಬಂದಿದೆ ಸಾಮಾನು ತಿಂಗಳಿಂದು. ವಾಪಸ್ ಹೋಗಿ ನೋಡಿ, ತಿಂಗಳಿಗೆ ಬೇರೆ ಸಾಮಾನು ಉಂಟು. ಅದು ರಿಲಯನ್ಸ್ ಇಂದ ಬರುತ್ತೆ ಯಾವಾಗಲೂ. ನಾವು ಬಾಕಿದ ಗ್ರೋಸರಿ ಐಟಮ್ ಎಲ್ಲ ರಿಲಯನ್ಸ್ ಇಂದ. ಹಾಗೆ ಫ್ರೆಂಡ್ಸ್ ಇವತ್ತು ನೋಡಿ ನಾವು ಬ್ಲಾಕ್ ನಮ್ಮ ಹೆಂಡತಿ ನೋಡಿ, ಸಣ್ಣ ಹುಡುಗಿಗಿಲ್ಲ ಈಗ 20 ವರ್ಷ ಆಗಿ. ನೀವು ಯಾರು ನೋಡಿ ಹೇಳ್ತೀರಿ ನಿಮ್ಮ ಮಗಳ ಅಂತ ಒಂದು, ಹೌದಲ್ವಾ? ಇಲ್ಲಪ್ಪ ಪಾಪ ನನ್ನ ಹಸ್ಬೆಂಡ್ ಸಣ್ಣ ಏಜ್ ಅವರು ಸಹ. ಅವರಂದ್ರೆ ಸ್ವಲ್ಪ ದಪ್ಪ ಇದ್ದಾರೆ. ಮತ್ತೆ ಸ್ವಲ್ಪ ಹೊಟ್ಟೆ ಒಂದು ಎಂತ ಮಾಡುದು, ಹೊಟ್ಟೆ ಬೇಕು. ಅವ್ರು ಪೊಲೀಸ್ ಆಗಿದ್ದಾರಲ್ಲ, ಸ್ವಲ್ಪ ಅದಿನ್ನು ಕಡಿಮೆ ಆಗ್ತದೆ. ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದ್ದಾರೆ. ಮಕ್ಕಳು ನೋಡಿ ಇಲ್ಲಿ ಇವಳು, ಇದು ನನ್ನ ಹೆಂಡತಿ ಈಚೆದು, ಇದು ಇಬ್ರು ಮಕ್ಕಳು ಅಂತ. ಎಷ್ಟು ಕಮೆಂಟ್ಸ್ ಬರ್ತದೆ ನಮಗೆ. ಮುದ್ದು ಮತ್ತೊಂದು ಎಂತ ಗೊತ್ತುಂಟ, ನಾನು ಆಲ್ರೆಡಿ ಹೊರಗೆ ನನ್ನ ಗಂಡ ಬಂದ ನೀನ್ ಚಿಕ್ಕ ಹುಡುಗಿ ಈಗ ಅಂತ ಹೌದು, ತುಂಬಾ ಖುಷಿ ಆಯ್ತು. ಅಲ್ಲ ಸಾರಿ ಅಲ್ಲ, ಅದು 20 years ಅಂತ. ಸ್ವೀಟ್ 18 years ಅಂತ ಹೇಳಿದ್ರು. ಖುಷಿ ಆಯ್ತು ಅಷ್ಟೇ. ಅತ್ತೆ ಈಗ ತಪ್ಪೇ ಹೇಳಿದ್ರು. ಅದು ಮಾತು ಯಾವಾಗಲೂ ಸ್ವಲ್ಪ ಚೇಂಜ್ ಆಗ್ತದೆ ನೋಡಿ. ಹೆಂಡತಿ ಸಣ್ಣ ಸಣ್ಣ ಏಜಿನ ಕಂಡು ನೋಡಿ, ತುಂಬಾ ಖುಷಿ ಆಯ್ತು. ಮತ್ತೆ ಟ್ರೆಂಡಿಗೆ ಏನಿಲ್ಲ, ಟ್ರೆಂಡ್ ಅಲ್ಲಿ ಜಾಸ್ತಿ ಪರ್ಚೇಸಿಂಗ್ ಇಲ್ಲ. ಹಸ್ಬೆಂಡಿಗೆ ಮಾತ್ರ. ಅಂದ್ರೆ ಅವರಿಗೆ ಶರ್ಟ್ ಒಂದು ನಾವು ಒಂದು ಟ್ರೆಂಡಿಂಗ್ ಪ್ಯಾಂಟ್ ಅಲ್ಲಿ ಉಂಟು, ಶರ್ಟ್ 2 ಉಂಟು.
ವಾಪಸ್ ಇವಳು ಹಠ ಒಂದು ಫುಲ್ ಕೈ ಶರ್ಟ್, ನಾನು ಹಾಫ್ ಕೈ ಶರ್ಟ್ 2 ತೆಗ್ದೇನೆ ಮೊನ್ನೆ, ಅದು ಆಗುದಿಲ್ಲ ಅಂತ ತಗೊಂಡು ಫುಲ್ ಕೈ. ಹಾ ಪ್ರೀತಿಯ ಪ್ರೀತಿಯಲ್ಲಿ ಫುಲ್ ಕೈ ಶರ್ಟ್ ಬೇಕು, ಹಾಫ್ ಕೈ ಬೇಡ, ಒಳ್ಳೆ ಆಗುದಿಲ್ಲ, ನೀವು ಹಾಫ್ ಕೈ ಬೇಡ ಹಾಕ್ಬೇಡಿ ಅಂತ ಹಾಗೆ. ನನ್ನ ಲೆಕ್ಕ ನಂಗೆ ದುಡ್ಡು ಕೊಡಿ ನನ್ನ ಗಂಡ ಅಂತ ಅಕೌಂಟಿಗೆ ಹಾಕುದು ಕೂಡ ಹೇಳಿದ್ದು ಡ್ಯಾಡಿ ನನ್ನ ಹತ್ರ ಹಾಫ್ ಕೈ ಬೇಡ ಅಂತ ಅಲ್ಲ, ಹಾಫ್ ಕೈ ತುಂಬಾ ಡ್ಯಾಡಿ ಹಾಕ್ತಾರೆ, ಹಾಗೆ ಫುಲ್ ಹ್ಯಾಂಡ್ ಫುಲ್ ಸ್ಲೀವ್ ಚಂದ ಕಾಣ್ತದೆ, ಹಾಫ್ ಕೈ ಅಷ್ಟು ತುಂಬಾ ಆಗ್ತಾ ಇರ್ತದೆ, ತುಂಬಾ ಉಂಟಾಗುತ್ತೆ, ಅದಕ್ಕೆ ಫುಲ್ ಸ್ಲೀವ್ ತಗೊಳ್ಳಿಕ್ಕೆ ಟ್ರೆಂಡ್ಸಿಗೆ ಹೋಗ್ತಾ ಇದ್ದೆ. ಫುಲ್ ಕೈ ನಂಗೆ ಒಳ್ಳೆ ಆಗ್ತದ, ಚೆನ್ನಾಗ್ ಆಗ್ತದ ಚಂದ ಕಾಣ್ತದೆ ಫುಲ್ ಕೈ. ನಂಗೆ ಖುಷಿ ಆಗುದು ಹಾಫ್ ಕೈ, ನಿಮಗೆ ನೋಡುವಾಗ ಫುಲ್ ಕೈ ಚೆನ್ನಾಗ್ ಆಗ್ತದ. ಸಮ್ಮರ್ ಸೀಸನ್ ನಿಮಗೆ ಹಾಫ್ ಕೈ ಅಂತ ಬೇಕಾಗ್ತದೆ ಸೆಕೆಗೆ. ಉಂಟು ಆಲ್ರೆಡಿ ಉಂಟು. ಇನ್ನೊಂದು ಅವರಿಗೊಂದು ನಾನೊಂದು ಪ್ರೀತಿಯಿಂದ ಹಣ ಬರುತ್ತೆ, ಅದೆಲ್ಲ ಹಣ ಎಲ್ಲ ಅವರದೇ, ನನ್ನ ಹತ್ರ ಇಂದ ಅವರ ಹಣ ಎಲ್ಲ. ಆಮೇಲೆ ಚಾಯ್ಸ್ ಇಲ್ಲ ಅಲ್ಲ, ಅವ್ರ ಹತ್ರ ಏನಿಲ್ಲ. ಮುದ್ದು ಮುದ್ದು ಕಮೆಂಟ್ಸ್ ಬರ್ತದೆ, ಅದು ಕೂಡ ನಮ್ಗೆ ದಿನಾಲು ಒಂದು ಸುಮಾರು ಅಂತ ಹೇಳಿದ್ರೆ ಒಂದು 200-300 ನಮಗೆ ಮುದ್ದು ಮುದ್ದು ನಿಮ್ಮ ಕಮೆಂಟ್ಸ್ ಬರುವಾಗ ನಮ್ಮ 2ನೇ ಮಗಳು ಇದ್ದಲ್ಲ, ಅವಳು ಎದ್ದು ಬಿದ್ದು ಹೇಳ್ತಾಳೆ ಕಮೆಂಟ್ಸ್ ಬಂತು ಡ್ಯಾಡಿ, ಮತ್ತೆ ಮೇಲ್ ಬಂದ್ರೆ ಮೇಲ್ ಬಂತು ಎಲ್ಲ. ಕೂಡ ಅಷ್ಟೇ ಮೇಲ್ ಬರ್ತದೆ ಒಳ್ಳೊಳ್ಳೆ, ನಮ್ಗೆ ಅದು ನಮ್ಮ ಪುಣ್ಯ ಹೇಳ್ಬೇಕು, ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತದೆ. ಮತ್ತೆ ನೀವು ನಮ್ಮ ಫ್ಯಾಮಿಲಿಯನ್ನು ತುಂಬಾ ಪ್ರೀತಿ ಮಾಡ್ತೀರಲ್ಲ, ಪ್ರೀತಿ ಕೊಡ್ತೀರಾ, ಹಾಗೆ ಗೌರವ ತೋರಿಸ್ತೀರಾ, ಅದು ನಮ್ಗೆ ಒಂದು ಹೆಮ್ಮೆಯ ವಿಷಯ, ಬೇರೆ ಏನ್ ಕೂಡ ಇಲ್ಲ. ಬೇರೆ ಪ್ರೀತಿಗಿಂತ ದೊಡ್ಡದು ಯಾವುದಿಲ್ಲ ಫ್ರೆಂಡ್ಸ್, ಅಷ್ಟು ನೀವು ನಮ್ಗೆ ನಮ್ಮ ಮುತ್ತು ಸಂಸಾರ ಫ್ಯಾಮಿಲಿ ಪ್ರೀತಿ ಕೊಡ್ತಾ ಇದ್ದೀರಿ. ಹಾಗೆ ಹಾಗೆ ನಾವೀಗ ನಮ್ಮ ಲಾಗ್ ಅಲ್ಲ, ಪ್ಲಸ್ ನಮ್ಮ ಯೂಟ್ಯೂಬ್ ಮತ್ತು ಯೂಟ್ಯೂಬ್ ಶಾರ್ಟ್ಸಿಗೆ ಹಾಗೂ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ಗೆ DM ಮಾಡ್ತಾ ಇದ್ದಾರೆ. ಹಾ. ಎಲ್ಲದಲ್ಲಿ ಕೂಡ ಅದು ಕೂಡ ನಮ್ಗೆ ದೇವರ ದಯದಿಂದ ಮುತ್ತು ಮುತ್ತು ಕಮೆಂಟ್ಸ್ ಬರ್ತದೆ, ನಮ್ಗೆ ತುಂಬಾ ಖುಷಿ ಆಗ್ತದೆ. ಅಂದ್ರೆ ನಮ್ಗೆ ಇಷ್ಟು ದೊಡ್ಡ ಕುಟುಂಬ ಉಂಟಲ್ಲ ಪ್ರೀತಿ ಮಾಡುದಂತಲ್ಲ ರೀ, ಇಷ್ಟು ದೊಡ್ಡ Yes. ಕುಟುಂಬ ಇದ್ದಾರೆ ಪ್ರೀತಿ ಮಾಡೋರು, ಅದು ನಮ್ಗೆ ಹೆಮ್ಮೆಯ ವಿಷಯ. ಮತ್ತೆ ಪ್ರೀತಿಗಿಂತ ದೊಡ್ಡದು ಯಾವ್ದು ಇಲ್ಲ. ನಾನು ಮೊದಲು ಕೂಡ ಹೇಳಿದ್ದೇನೆ, ಹಣ ಇವತ್ತಾಗ್ತದೆ ನಾಳೆ ಹೋಗ್ತದೆ, ಅದು ಇಂಪಾರ್ಟೆಂಟ್ ಅಲ್ಲ. ಆದ್ರೆ ನಮ್ಗೆ ಒಂದು ಏನ್ ನಮ್ಮ ಭಾವನೆಗಳನ್ನ ಹಂಚಿಕೊಳ್ಳಿಕ್ಕೆ ಅಂದ್ರೆ ಇಷ್ಟು ದೊಡ್ಡ ಕುಟುಂಬ ಉಂಟು, ಆ ರೀತಿ ಉಂಟು. ಅದೇ ನಮ್ಮ ಪ್ರೀತಿ ಭಾವನೆಗಳನ್ನ ಹಂಚಿಕೊಳ್ಳಿ ಇಷ್ಟು ದೊಡ್ಡ ಕುಟುಂಬ ಉಂಟು, ಅದೇ ನಮ್ಗೆ ಸಂತೋಷ. ಈಗ ಏನಿದ್ರು ಕಷ್ಟವ ಸುಖವ ಶೇರ್ ಮಾಡಿಕೊಳ್ಬಹುದು, ಆದ್ರೆ ನಿಮ್ಮದಲ್ಲ ನಮ್ಗೆ ಮುದ್ದು ಮುದ್ದು ಕಮೆಂಟ್ಸ್ ಬರ್ತದೆ, ಅದು ನಮ್ಗೆ ತುಂಬಾ ಖುಷಿ. ಇದಕ್ಕೆಲ್ಲ ನಾವು ಪುಣ್ಯ ಮಾಡಿದೀವಿ. ನೋಡಿ ಇದ್ರ ಅವಸ್ಥೆ ನೋಡಿ, ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದವರಿಗೆಲ್ಲ ಗೊತ್ತಿರ್ಬೋದು. ನಾವು ಎಲ್ಲಿಗಾದ್ರೂ, ನಾನು ಹೇಳಿದೆ, ನಾವು ಎಲ್ಲಿಗಾದ್ರೂ ಹೊರಡುವಾಗ ನೋಡಿ ಒಳಗೆ ಬಂದು ಕೂತ್ಕೊಳ್ಳುದು, ಇಲ್ಲದ್ರೆ ಅವ್ರ ಒಳಗೆ ಬರುದಿಲ್ಲ. ನಾನು ಡ್ಯೂಟಿ ಹೋಗುವ ಟಾಮಿಗೆ ಬಾಯ್ ಹೇಳ್ಬೇಕು, ಟಾಮಿ ಬಾಯ್ ಅಂತ ಹೇಳ್ಬೇಕು, ಆಗ ಖುಷಿ ಆಗ್ತದೆ. ನಾನು ಬಾಯ್ ಹೇಳಿದ್ರೆ ಸೀದಾ ಗೇಟ್ ಹೊರಗೆ ಹೋದ್ರೆ ಬೊಗಳು ಅಂತ ಹೇಳಿದ್ರೆ ಕಿವಿಗಳಿಗೆ ಹೋದ್ರ, ಆಗ ಹೇಳುದು ಟಾಮಿ ಬಾಯ್ 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 ಬರ್ತಾನೆ ಅಂತ ಹೇಳಿದ್ರೆ ಖುಷಿ ಆಗ್ತದೆ. ಅದಕ್ಕೆ ಎಷ್ಟು ಪ್ರೀತಿ ಉಂಟು ನೋಡಿ. ನಾವು ಅದಕ್ಕೆ ಹೇಳುದು, ಪ್ರಾಣಿಗಳನ್ನು ನಾವು ಇಷ್ಟು ಪ್ರೀತಿ ಮಾಡ್ತೇವೆ, ಅವರು ನಮ್ಮನ್ನು ಮರೆಯುವುದಿಲ್ಲ ನೋಡಿ, ಅಷ್ಟು ಪ್ರೀತಿಸ್ತಾರೆ. ನೋಡಿ ಇಲ್ಲಿ ಪಟ್ಟಿ ನಾಟಕ ಇದೆಲ್ಲ, ಇದೆಲ್ಲ ನಾಟಕ ಇದೆ, ನಾಟಕ ನೋಡಿ. ಹೊರಗೆ ಹೋಗು ಬಾ, ಬಾ. ಇರ್ತಾಳೆ ಅಂತ ಬರ ಇಲ್ಲಿ ಬಂದು ಕುತ್ಕೊಳ್ಳುದು ಅಡಗಿ ಬೇಕಂತಲ್ಲ ನೋಡುದೀಗ ಇಲ್ಲಿ ನೋಡಿ, ಇಷ್ಟು ತಂತ್ರಗಾರಿಕೆ ಅದು, ಇಲ್ಲದ್ರೆ ಪಾಪ ಬರುದಿಲ್ಲ. ಈಗ ನಾವು ಹೊರಡುದಲ್ಲ ನೋಡಿ ಬಂತು ನೋಡಿ 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 ಅವಳಿಗೆ ಬಂದಲ್ಲಿಂದ ಈಚೆ, ನಾವು ಈಚೆ ಬರೋ ಈಚೆ ಬಂತು ನಮ್ಮೊಟ್ಟಿಗೆ. ಅವಳಿಗೆ ಟೆನ್ಷನ್. ಇದು ನೋಡಿ ಡ್ಯಾಡಿ ಥಿಂಗ್ಸ್ ಎಲ್ಲ ತಂದಿದ್ದಾರೆ, ಕ್ಯಾಂಟೀನಿಂದ ತಂದಿದ್ದಾರೆ ಥಿಂಗ್ಸ್ ಎಲ್ಲ. ಸೋಪ್ ಎಲ್ಲ ಉಂಟು, ಡವ್ ಸೋಪ್ ಮತ್ತು ಬಿಸ್ಕೆಟ್ಸ್, ಕೆಲವು ಐಟಮ್ಸ್ ಎಲ್ಲ ಉಂಟು ಕಿಚನಿಗೆ ಆಗುವಂಥದ್ದು. ಮತ್ತೆಲ್ಲ ಸೆಟ್ ಮಾಡಿ ಇಡಬೇಕು. ಈಗ ಹೊರಡ್ತಾ ಇದ್ದಾವಲ್ಲ, ಅದಕ್ಕೆ ಈಗೆಲ್ಲ ತಂದು ಸೋಫಾದಲ್ಲಿ ಇಟ್ಟಿದ್ದೇವೆ, ಮತ್ತೆ ಸೆಟ್ ಮಾಡಬೇಕು. ಇದು ಮಮ್ಮಿಯ ಮುಖದ ಗುಟ್ಟು, ಡವ್ ಸೋಪ್ ಮನೆಯಲ್ಲಿ ಎಲ್ಲರೂ ಕೂಡ ನಾವು ಡವ್ ಸೋಪ್ ಯೂಸ್ ಮಾಡೋದು. ಡವ್ ಮತ್ತೆ ಪಿಯರ್ಸ್ ಯೂಸ್ ಮಾಡೋದು ನಾವು.
ನಮ್ಮನ್ನ ಹಾಗೆಲ್ಲ ಆಚೆ ಚಾಚಿ ಜೋಡಿಸ್ತಾ ಇರ್ತಾರೆ. ನೋಡಿ ನನ್ನ ಹೆಂಡತಿ ನೋಡಿ ಎಷ್ಟು ಕಷ್ಟ ಪಡ್ತಾರೆ ನಂಗೆ ಒಂದು ಡ್ರೆಸ್ಸಿಗೆ, ಅದು ಕಲರ್ ಇದು ಕಲರ್ ಎಲ್ಲ ಚೇಂಜ್ ಎಂತ ಮಾಡುದು? ನನಗೆ ಬ್ಲ್ಯಾಕ್ ಕಲರ್ ಇಷ್ಟ, ಅದಕ್ಕೆ ನಾನು ಬ್ಲ್ಯಾಕ್ ಕಲರ್ ಇಷ್ಟ ಕೇಳ್ತಿದ್ದೇನೆ. ಏಳೇಳು ಜನ್ಮದ ಕಲರ್ ಪುಣ್ಯ ಬಾಗುಂಟು. ಏಳೇಳು ಜನ್ಮದ ಏಳೇಳು ಜನ್ಮದ ಅದೆಂತ ಸಾಂಗ್? ಏಳೇಳು ಜನ್ಮದಲು ಇದ್ರಲ್ಲೇ ಇರುತ್ತಲ್ಲ ನಂಗೆ serious. ನಮ್ಮ ಸಬ್ಸ್ಕ್ರೈಬರ್ ತುಂಬ ಪ್ರೀತಿಯಿಂದ ಮಾತಾಡಿದ್ರು. ಇವತ್ತು ನಮ್ಮ ವಿಡಿಯೋದ ಬಗ್ಗೆ ಎಲ್ಲ ಕೇಳಿದ್ರು, ಯಾವ ಟೈಮಿಗೆ ಬರ್ತದೆ ಅಂತೇಳಿ. ಸೊ ನಮಗೆ ಖುಷಿ ಆಯಿತು. ಅದೇ ಮನುಷ್ಯರಿಗೆ ಪ್ರೀತಿ ಮೇಲೆ ಅದೇ ಅಲ್ಲ ಒಂದು ಮಾತು. ಅದೇ ಪ್ರೀತಿ ಬ್ಯಾಂಗ್ಳೂರಿನಲ್ಲಿದ್ದು ಹಾಗೆ ಇಲ್ಲಿ ಬಂದಿದ್ದಾರೆ ಮಂಗಳೂರಿಗೆ. ಇಲ್ಲಿದ್ದು ವೆದರ್ ಅಲ್ಲಿ ಹೇಗೆ ಸೆಟ್ ಆಯ್ತಾ ನಮಗೆ? ತುಂಬ ಸೆಕೆ ಅಲ್ಲ, ಬ್ಯಾಂಗ್ಳೂರ್ ಅಷ್ಟು ಸೆಕೆ ಇಲ್ಲ ಅಲ್ಲ? ಹೌದೌದು, ಇಲ್ಲಿ ಬ್ಯಾಂಗ್ಳೂರ್ ಅಷ್ಟು ಇಲ್ಲ. ಬ್ಯಾಂಗ್ಳೂರಲ್ಲಿ ಎಲ್ಲಿ ಇರ್ದು? ನಾವು ಲಾಸ್ಟ್ ಟೈಮ್ ಬಂದಿದ್ದೆ ಬ್ಯಾಂಗ್ಳೂರಲ್ಲಿ. ಡ್ರೆಸ್ಸಿಗಂತ ಹೋದದು ಗಂಡನಿಗೆ, ಬಟ್ ಅವರು ನಮ್ಮೆಲ್ಲರಿಗೂ ಕೂಡ ಡ್ರೆಸ್ಸನ್ನು ತೆಗೆದುಕೊಟ್ಟರು. ಆಲ್ರೆಡಿ ಮೊದಲೇ ಆ್ಯನಿವರ್ಸರಿಗೆ ನಮ್ಮದೆಲ್ಲ ರೆಡಿಯಾಗಿದೆ, ಎಲ್ಲ ತೆಗೆದುಕೊಟ್ಟಿದ್ದಾರೆ. ಏನು ಮಾಡೋದು ನೋಡಿ, ಇನ್ನೊಮ್ಮೆ ತೆಗೆದುಕೊಟ್ಟರು, ನಮ್ಮ ಚಾನ್ಸ್ ಅಂತ ಹೇಳ್ಬೋದು ಅಷ್ಟೇ. ನಮ್ಮ ಕೇಕ್ ಗೈಸ್, ನಮ್ಮ ಕೇಕ್. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಕೇಕನ್ನು ಕಾರಲ್ಲಿ ಇಡ್ತಾ ಇದ್ದಾರೆ. ಇಲ್ಲಿಗೆ ಬಂದ್ರೇ ತುಂಬ ಖುಷಿ ಪಡ್ತಾರೆ ನಮ್ಮನೆ ಯಜಮಾನರು. ಹಾಗೂ ಎಲ್ಲ ತಿಂಡಿ ಮತ್ತು ಫ್ರೆಶ್ ಜ್ಯೂಸು ಹಾಗೂ ಸ್ನ್ಯಾಕ್ಸ್ ಕೂಡ ಇದೆ. ನಾವೆಲ್ಲರೂ ಕೂಡ ಇಲ್ಲಿ ಫ್ರೆಶ್ ಜ್ಯೂಸ್ ಹಾಗೂ ಸ್ನ್ಯಾಕ್ಸ್ ಎಲ್ಲ ತಿಂದು ಮನೆಗೆ ಹೊರಟೆವು. ಹೀಗೆ ನಮ್ಮ ಕಾರ್ ಮುಂದೆ ಸಾಗ್ತಾ ಇರುವಾಗ ಹಿಂದೆ ಬರ್ತಾ ಇರುವ ಕಾರಿನವರು ನಮ್ಮ ಹತ್ತಿರ ಕಾರ್ ಪಾಸ್ ಮಾಡಿ ನಮ್ಮ ರೀಲ್ಸನ್ನು ಅವರ ಮೊಬೈಲ್ನಲ್ಲಿ ತೋರಿಸಿ ಸೂಪರ್ ಮುದ್ದು ಸಂಸಾರ ಅಂತ ವಿಶ್ ಮಾಡಿದರು. ಅದು ಕೂಡ ಲೌಡ್ ವಾಯ್ಸಲ್ಲಿ. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಗೆ ಸೆಲೆಬ್ರೇಷನ್ ಮಾಡಿದ್ದೇವೆ ಎಂದು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಓಕೆ, ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್.